ಐ ಥಿಂಕ್ ಸರ್ ಈ ಥರದ್ ಈಗ ಬರ್ತಿರೋಂಥ ಜನರೇಷನ್ಗೆ ಒಂದು ಸಿನಿಮಾ ತರಬೇಕು ಅಂತ ಹೇಳಿದಾಗ ಅಫ್ಕೋರ್ಸ್ ಈಗ ನೀವು ಹೇಳಿದಾಗೆ ಹಳೆ ಜನರೇಷನ್ ಜೊತೆಗೆ ಮಿಡ್ ಜನರೇಷನ್ ಮತ್ತು ಈಗಿನ ಜನರೇಷನ್ ಎಲ್ರಿಗೂ ಆಪ್ಟ್ ಆಗುವಂಥ ಅಥವಾ ಕನೆಕ್ಟ್ ಆಗುವಂಥ ಸಿನಿಮಾ ಮಾಡಬೇಕು ಅಂದಾಗ ಒಬ್ಬ ಸಿನಿಮಾ ಮೇಕರಿಗೆ ಎಷ್ಟು ದೊಡ್ಡ ಚಾಲೆಂಜ್. ಈಗ ಸೀತಾ ಪಯಣನೇ ನಾವು ತೊಗೊಂಡ್ರೆ ಅವರಿಗೆ ಸೀತಾ ಯಾರು ಅನ್ನೋದನ್ನು ಫಸ್ಟ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಹೌದಾ ಹಂಗೂ ಇರ್ತಿದ್ರೆ ಆ ಥರದ್ದು ಒಂದು ಕ್ಯಾರೆಕ್ಟರ್ ಇದೆಯಾ ಅನ್ನೋದು ಜೆನ್ಜಿಯವರು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಸಿನಿಮಾ ಅಂತೇಳಿ ಕೊಡುವಾಗ ಏನೇನು ತಲೆಯಲ್ಲಿ ಇರುತ್ತೆ ಸರ್, ಒಬ್ಬ ಮೇಕರ್ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ? ಈಗ ತುಂಬ ದೊಡ್ಡ ಚಾಲೆಂಜೇನೆ, ತುಂಬ ದೊಡ್ಡ ಚಾಲೆಂಜೆ. ಎಲ್ಲ ಟೈಪ್ ಆಫ್ ಆಡಿಯನ್ಸ್ಗೆ ಕ್ಯಾಟರ್ ಮಾಡಬೇಕು ನಾವು. ಆ್ಯಂಡ್ ಅಗೈನ್ ಇನ್ನೊಂದೇನಿಲ್ಲ, ಒಂದು ಚಿಕ್ಕ ಸಿಂಪಲ್ ಏನು ಮಾಡ್ಬೋದು ಅಂತಂದರೆ ಯು ಶುಡ್ ಗೆಟ್ ಅಪ್ಡೇಟೆಡ್. ಕರೆಕ್ಟ್. ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಐ ಶುಡ್ ಲರ್ನ್ ಸಮಥಿಂಗ್ ಫ್ರಮ್ ಯು. ಇವಾಗ ಯಂಗ್ ಜನ್ರೇಷನ್ ಹತ್ರ ನಮ್ಗೆ ಯಾಕೆ ಅಂತ ನಾವು ತಲೆ ಕೊಡಲಿಲ್ಲ ಅಂತಂದರೆ ಯು ವಿಲ್ ಬಿ ಹ್ಯಾಂಡಿಕ್ಯಾಪ್ಡ್. ಸೊ ಯು ಹ್ಯಾವ್ ಟು ಗೆಟ್ ಅಪ್ಡೇಟೆಡ್. ಅಪ್ಡೇಟೆಡ್ ಆದ್ರೇ ಈ ಚಾಲೆಂಜನ್ನು ನಾವು ಫೇಸ್ ಮಾಡೋಕ್ಕೆ ಸಾಧ್ಯ. ಸೊ ಐ ವಿಲ್ ಟ್ರೈ ಟು ಟಾಕ್ ಟು ಪೀಪಲ್, ಈಗಿರೋ ಜನ್ರೇಷನ್ನು, ಈ ಟೆಕ್ನಾಲಜಿ ಇದನ್ನೆಲ್ಲ ಮಾತಾಡಿದ್ರೆ ನಮಗೆ ಅಟ್ಲೀಸ್ಟ್ ಈ ಚಾಲೆಂಜ್ನ ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಫೇಸ್ ದಿಸ್. ಓಕೆ. ಸೊ ಈ ಸಿನಿಮಾದಲ್ಲಿ ಎಲ್ಲ ವರ್ಗಕ್ಕೂ ಕೂಡ ರೀಚ್ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಇದೆ ಸಿನಿಮಾದಲ್ಲಿ. ಸೊ ಆ್ಯಂಡ್ ಇದು ಪ್ಯಾನ್ ಇಂಡಿಯಾ ಅಂತ ಹೇಳ್ಬೋದು ಅಥವಾ ಮಲ್ಟಿಲಿಂಗ್ವಲ್ ಸಿನಿಮಾ ಅಂತ ಕರಿತಿರೋ? ನಾನು ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾನು ಬಿಲೀವ್ ಮಾಡಲ್ಲ. ಯಾವ ಸಿನಿಮಾ ಚೆನ್ನಾಗಿರುತ್ತೋ ಆ ಸಿನಿಮಾ ಆದಷ್ಟು ಪ್ಯಾನ್ ಇಂಡಿಯಾ ಆಗೋಗ್ಬಿಡುತ್ತೆ. ಕರೆಕ್ಟ್. ಕಾಂತಾರ ಅಂತ ಸಿನಿಮಾ ಬಂತು, ಅವ್ರು ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡಲಿಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಒಳ್ಳೆ ಸಿನಿಮಾ ಮಾಡಿದ್ರು. ಅದಾದಮೇಲೆ ಒಳ್ಳೆ ಸಿನಿಮಾನು ಒಂಥರ ಬೆಂಕಿ ಥರ ಇರಲ್ಲ, ಒಂದು ಜಾಗದಲ್ಲಿ ಬಟ್ಟೆಲಿ ಇಟ್ಕೊಂಡು ನಾವು ಹೇಳೋಕ್ಕಾಗಲ್ಲ, ಬಂದ್ಬಿಡುತ್ತೆ ಹೊರಗೆ ಆ ಥರ. ಸೊ ಡಿಸ್ಟ್ರಿಬ್ಯೂಟರ್ಸ್ಗಳೇ ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅಂತೆಲ್ಲ ಹೇಳಿ, ಹಾಗಾಗಿ ಆ ಸಿನಿಮಾ ಹೊರಗಡೆ ಬಂದು ಬೇರೆ ಭಾಷೆಗಳಲ್ಲಿ ದೊಡ್ಡ ಹೆಸರು ಮಾಡ್ತು. ಸೊ ಅದಾದಮೇಲೆ ಅದು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಅದನ್ನು ಹೇಳಿದ್ರು. ಸೊ ಐ ಬಿಲೀವ್ ಇನ್ ದಟ್. ಓಕೆ. ನಾವೇ ಇಲ್ಲಿ ಕೂತ್ಕೊಂಡು ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಇದು ಅಂತ ನಾವು ಹೇಳ್ಬಿಟ್ಟು ಆ ಪಿಕ್ಚರ್ ಸುಮಾರಾಗಿತ್ತು ಅಂತ ಇಟ್ಕೊಳ್ಳಿ, ಇಲ್ಲೇ ಹೋಗಲ್ಲ. ಕರೆಕ್ಟ್. ಯಾವ ಭಾಷೆಯಲ್ಲಿ ಮಾಡ್ತೀವೋ ಅಲ್ಲೇನೆ ಓಡಲ್ಲ. ಸೊ ನೀವು ಫಸ್ಟು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್, ಒಳ್ಳೆ ಸಿನಿಮಾ ಮಾಡಬೇಕು. ಒಳ್ಳೆ ಸಿನಿಮಾನೇ ಅದು ಪ್ಯಾನ್ ಇಂಡಿಯನ್ ಸಿನಿಮಾ. ಯಾವ್ದು ಒಳ್ಳೆ ಸಿನಿಮಾ ಮಾಡೋದು? ನಿಜ. ಸರ್ ಸೀತಾ ಪಯಣ ಈಗ ಡೈರೆಕ್ಟ್ಲಿ ಶಾರ್ಟ್ ಇನ್ 2 ಲ್ಯಾಂಗ್ವೇಜಸ್ ಅಥವಾ 4 ಲ್ಯಾಂಗ್ವೇಜಸ್? 2 ಲ್ಯಾಂಗ್ವೇಜಸ್ ಅಲ್ಲಿ, ತೆಲುಗು ಅಂಡ್ ಕನ್ನಡ, 2 ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರೈಟ್ ಆಗಿ ಮಾಡಿದೀವಿ. ಆಮೇಲೆ ತಮಿಳ್ ಮಲಯಾಳಂನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದೀವಿ. ಹಿಂದಿ ಕೂಡ ವಿ ಆರ್ ಪ್ಲಾನಿಂಗ್ ಆಫ್ಟರ್ 2 weeks. ಓಕೆ, ಫೈನ್. ಓವರ್ಸೀಸ್ ಪ್ಲಾನ್ ಆಗ್ತಿದೆಯಾ ಸರ್? ಅದು ಯಾವಾಗಲೂ ಇರುತ್ತದೆ, ಯಾವಾಗ ತುಂಬಾ ವರ್ಷಗಳಿಂದ ಸೈಮಲ್ಟೇನಿಯಸ್ ರಿಲೀಸೇ ಮಾಡ್ತೀವಿ. ಸೊ ಇದು ಮದುವೆದೊಂದು ಸಾಂಗ್ ನೋಡಿದೆ ನಾನು, ರಿಲೀಸ್ ಆಗಿದೆ ಸಾಂಗ್ಗಳು ಚೆನ್ನಾಗಿದೆ. ಬಸವಣ್ಣ ಸಾಂಗು, ಮದುವೆ ಸಾಂಗು, ಇದೆಲ್ಲ ಯಾವ ಊರಿಗೆ ಹೋಗಿಯೇ ಇವೆಲ್ಲ ಸಾಂಗ್. ಮದುವೆ ಸಾಂಗ್ಸ್ ಪರ್ಟಿಕ್ಯುಲರ್ಲಿ ಮಾತಾಡೋದಾದ್ರೆ ನಾವು ಒಂದೂವರೆ ವರ್ಷ ಆಯ್ತು ನಿಮ್ದು ಮದುವೆ ಆಗಿ. ಸೊ ಇದರಲ್ಲಿ ಇರುವಂತಹ ಲಿರಿಕ್ಸ್ ಎಷ್ಟು ರಿಲೇಟೇಬಲ್? ಬೇರೆ ಯಾರೋ ಕೇಳಿದ್ರು, ಶುರು ಆಗ್ತಿದೆ ಅಸಲಿ ಸಿನಿಮಾ. ಅಸಲಿ ಸಿನಿಮಾ ಈಗ ಶುರು ಆಗಿದೆ, ಮುಹೂರ್ತ ಆಗಿದೆ. ಈಗ ನೋಡ್ತಿದ್ಯಮ್ಮ, ಅಸಲಿ ಸಿನಿಮಾ ಮುಂದೈತಿ ನೋಡ್ರಮ್ಮೋ ನೋಡ್ತಿದೀವಿ. ಐ ಮೀನ್ ಐಮ್ ಕಿಡಿಂಗ್, ಬಟ್ ಐ ಥಿಂಕ್ ಇದು ಬಂದು ಒಂದು ಫನ್ ಟೇಕ್ ಅಷ್ಟೇ. ಬಟ್ ಅಟ್ ದ ಸೇಮ್ ಟೈಮ್ ನಮ್ ದೇಶದಲ್ಲಿ ತುಂಬಾ ರೆಲೆವೆಂಟ್ ಆಲ್ಸೋ. ಯುನೋ ಲಿರಿಕ್ಸ್ ನೀವ್ ಕೇಳಿದ್ರೆ, ಅಂಡ್ ಈ ಐಡಿಯಾನೇ ಬಂದು ನಮ್ ತಂದೆ ಅವ್ರ ಐಡಿಯಾ. ಸೊ ಐ ಥಿಂಕ್ ಹಿ ಇಸ್ ಕನೆಕ್ಟೆಡ್. ಸೊ ಇಟ್ಸ್ ಅ ವೆರಿ ಫನ್ ಟೇಕ್. ಹುಡುಗಿರ್ಗೆ ಏನಾಗತ್ತೆ ಅನ್ನೋದು ಲೈಕ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಜಸ್ಟ್ ದಟ್ ಇನ್ ಅ ಫನ್ ವೇ. ಏನು ಸಿನಿಕಲ್ ಟೇಕ್ ಅಲ್ಲ, ಏನಿಲ್ಲ, ನಾಟ್ ಸೀರಿಯಸ್. ಇಟ್ಸ್ ಅ ಫನ್ ಟೇಕ್ ಅಷ್ಟೇ.